टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ವಿರೋಧ ಪಕ್ಷ ತಕರಾರಿರೋದು ಇಲ್ಲಿ ನೀವೇನ್ ಮಾಡಿದ್ರಿ? ಒಂದು ನಿಮಿಷ, ನನ್ನ ಜೀವನದ 16ನೇ ಬಜೆಟ್ ಮಂಡನೆಗೆ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸಾಮಾಜಿಕ ಜಾಲತಾಣದಲ್ಲಿ ಇವರು ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಆಶಯಗಳಲ್ಲಿ ನನಗೆ ಅಪಾರವಾದಂಥ ನಂಬಿಕೆ ಇದೆ. ಬಜೆಟ್ ಮುಖಾಂತರ ಸಮಾಜದ ಕನಸನ್ನು ನನ್ನ ಸಾಗಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಮುಖ್ಯಮಂತ್ರಿಗಳ ಮಾತು. ಮುಂದಿನ 1 ವರ್ಷದ ಕಾಲದ ಅಭಿವೃದ್ಧಿಗೆ ಈ ಬಜೆಟ್ ಪೂರಕವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೊಂದು ದಾರಿದೀಪ, ಇದು ಸಮಗ್ರ ಅಭಿವೃದ್ಧಿಗೆ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್, ಮುಂದುವರಿಸಿ ಪ್ಲೀಸ್. ಈಗಾಗಲೇ ಗ್ಯಾರಂಟಿಗಳು ಕೊಟ್ಟು 52,000 ಕೋಟಿ ಹೊರೆ ನಮ್ಗೆ ಆಗಿದೆ, ಅವೈಜ್ಞಾನಿಕ ಅಂತಕ್ಕಂಥದ್ದು ನಮ್ಮ ಪ್ರತಿಪಾದನೆ ಇರಲಿ, ಅದನ್ನ ಒಂದ್ ಕಡೆ ಇಟ್ಕೊಳ್ಳೋಣ. ಈಗೇನಾಗಿದೆ ಸರ್, ಗ್ಯಾರಂಟಿಗಳನ್ನ ಬರೆಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸಾಮಾನ್ಯ ಜನರ ಮೇಲೆ, ಬಡವರ ಮೇಲೆ, ಶ್ರಮಿಕರ ಮೇಲೆ, ದುಡಿಯೋ ವರ್ಗದ ಮೇಲೆ ಸರಿ ಸುಮಾರು 41,000 ಕೋಟಿ ಹೆಚ್ಚುವರಿ ತೆರಿಗೆಯನ್ನ ಇವ್ರು ಹಾಕಿದ್ರು ಇವ್ರ ಕಾಲದಲ್ಲಿ. 41,000 ಸರ್. ಅದು ಎಕ್ಸಾಂಪಲ್ ಕೊಡ್ತೀನಿ. ಸೊತ್ತಿನ ನೋಂದಣಿ 600%, 20 ರೂಪಾಯಿ ಸರ್. ಆಮೇಲೆ ಮಾರ್ಗಸೂಚಿ ದರ 30%, ವಾಹನಗಳ ನೋಂದಣಿ 10%, ಆಸ್ಪತ್ರೆಗಳ ಸೇವಾ ಶುಲ್ಕ 30% ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಹಾಲಿನ ದರ 15%, ಬಸ್ ಪ್ರಯಾಣ ದರ 15%, ನೀರಿನ ದರ 30%. ಸರ್, ಮೆಟ್ರೋ 120%, ಮೆಟ್ರೋ, ಪೆಟ್ರೋಲ್, ಡೀಸೆಲ್ ಇವರು ಹಾಕಿರೋದು, ಕೇಂದ್ರ ಹಾಕಿರೋದಲ್ಲ. ಪೆಟ್ರೋಲ್ ಆಡಳಿತ ಪಕ್ಷಕ್ಕೆ ಸಂಯಮನೇ ಇಲ್ವಲ್ಲ. ವಿರೋಧ ಪಕ್ಷದವ್ರು ಮಾತಾಡಬೇಕು, ಆಡಳಿತ ಪಕ್ಷಕ್ಕೆ ಸಂಯಮ ಇರಬೇಕು ಸರ್. ಹೀಗಾಗಿ ನೀವು ವಿರೋಧದಲ್ಲಿ ಕುತ್ಕೊಂಡೇ ಮಾತಾಡಿ, ನಮ್ಮ ಧ್ವನಿಯಲ್ಲಿ ಕಿತ್ಕೊಳ್ಳಕ್ ಹೋಗಬೇಡಿ, ನೀವು ತಬ್ಬಲಿಸ್ಬೇಡಿ ನೀವು ಸರ್. ನಿಮ್ದೆಲ್ಲ ಆಡಳಿತ ಪಕ್ಷ ಯಾವತ್ತು ಆಡಳಿತ ಪಕ್ಷ ವೈಫಲ್ಯವನ್ನು ಕಾಡುತ್ತೋ ಅವಾಗ ವಿರೋಧ ಪಕ್ಷವನ್ನ ದಮನ ಮಾಡ್ಲಿಕ್ಕೆ ಹೋಗ್ತಾರೆ. ಅದೇ ಇದಕ್ಕೆ ಉದಾಹರಣೆ ಸರ್. ಈಗೇನಾಗಿದೆ, ಒಂದು ಕಡೆ ಟ್ಯಾಕ್ಸ್ ಆಯ್ತಲ್ಲ ಸರ್. ಇವಾಗ ಇನ್ನೊಂದು ನೋಡಿ ಸರ್, ಸಾಲ ಎಲ್ಲಿವರೆಗೂ ಹೋಗಿದೆ. ಇವ್ರು ಮಾಡಿದಂಥದ್ದು 1,05,000 ಕೋಟಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಅಪಾರ್ಟ್ ಫ್ರಮ್ ದಟ್ 80,000 ಕೋಟಿ ಹಿಂದಿನ ಸರ್ಕಾರ ಅಯ್ಯೋ ವಾಹಿನಿಗಳಲ್ಲಿ ಕಣ್ಣು ಕಟ್ಟೋರು ಮಾಡಿದ್ರು. ವಾಹಿನಿಗಳು ಕಣ್ಣು ಕಟ್ಟೋರು ಸರ್. 1,05,000 ಹೇಳ್ತೀನಿ ಸರ್, ಇದು ಸೀಕ್ರೆಟ್ ಇದು ಸರ್. ಹಿಂದಿನ ಸರ್ಕಾರ ಏನಾಯ್ತು, 85,000 ಕೋಟಿ ಸಾಲ ಮಾಡಿದ್ರು ಸರ್. ಅದರಲ್ಲಿ ಚುನಾವಣೆ ಬಂತು, 5,000 ಕೋಟಿ ಮಾತ್ರ ಖರ್ಚಾಗಿತ್ತು. ಈಗ 1,85,000 ಕೋಟಿ ಇವತ್ತು ನಮಗೆ 20 ತಿಂಗಳಲ್ಲಿ ಆಗಿರ್ತಕ್ಕಂಥ ಸಾಲ. ಅಪಾರ್ಟ್ ಫ್ರಮ್ ದಟ್ ಅಭಿವೃದ್ಧಿಗೆ ಇರುತ್ತೆ ದುಡ್ಡಿಲ್ಲ ಅಂತ ಹೇಳಿ ಒಂದೇ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಸರ್. ಇವಾಗ ಟನಲ್ ರೋಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಟನಲ್ ರೋಡ್ ಮಾಡ್ಲಿಕ್ಕೆ ಕೊಟ್ರೆ 19,000 ಕೋಟಿ ನಮ್ಗೆ ಸಾಲ ಕೊಡಿ ಅಂತ ಟೆಂಡರ್ ಕೇಳ್ತಾವ್ರೆ. ದಾರುಣ ಸ್ಥಿತಿ ನಮ್ಮ ರಾಜ್ಯದ ಆರ್ಥಿಕ ಅದಕ್ಕೆ ಸಾಲ ಹೇಗ್ ತರ್ತಾವ್ರೆ? ಒಂದು ಸೀಕ್ರೆಟ್ ಕೇಳಿ ಸರ್. ಸಾಲ ಹೇಗ್ ತರ್ತಾವ್ರೆ ಸರ್? ಸೀಕ್ರೆಟ್ ಕೇಳಿ ಸರ್. ಇಲ್ಲಿ ಸಾಲ ಹೇಗ್ ತರ್ತಾರೆ ಅಂತಂದ್ರೆ, ಇದಕ್ಕೆ ಮಾನಿಟೋರಿಯಂ ಪೀರಿಯಡ್ 4 ವರ್ಷ ಇದೆ ಸರ್. ಅಂದ್ರೆ 3 ವರ್ಷ ಇವ್ರು ಇರೋವರೆಗೂ ಬರೀ ಬಡ್ಡಿ ಕಟ್ತಾರೆ. ನೆಕ್ಸ್ಟ್ ಬರುವಂತವ್ರು ಸಾಲ ಪ್ಲಸ್ ಇಂಟ್ರೆಸ್ಟ್ 2 ಕೊಡ್ಬೇಕು. ಮುಖ್ಯಮಂತ್ರಿಗಳ ಸುತ್ತ ಬಹಳಷ್ಟು ನಾಯಕರುಗಳಿದ್ದಾರೆ. ಸಾಕಷ್ಟು ಸಂಗತಿಗಳ ಚರ್ಚೆ ನಡೀತಾ ಇದೆ. ಆಕ್ಷನ್ ಟೇಕನ್ ರಿಪೋರ್ಟ್ ಮಂಡಿಸಬೇಕು. ಮಾಡಿಲ್ಲ, ನಿನ್ನೆ ಮಾಡಬೇಕಾಗಿರುವಂತ ರಿಪೋರ್ಟ್ ಏನಾಗಿದೆ, ಯಾಕೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಣ ಯಾಕೆ ಕೊಡ್ತಾ ಇಲ್ಲ ಕರೆಕ್ಟ್ ಆಗಿ? ಏನ್ ಡಿಬಿಟಿ ಫೇಲಿಯರ್ ಆಗಕ್ ಸಾಧ್ಯ? ನೀವ್ ಹೇಳ್ತಿರೋದ್ರಲ್ಲಿ ಗ್ಯಾರಂಟಿ ಮಂಡಿಸಿದೀವಿ ಅಂದ್ರೆ ಅವ್ರ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿಗಳ ಮುಖೇನ ಪೇಮೆಂಟ್. ಮೇಡಮ್ ಒಂದ್ ನಿಮಿಷ ಅದ್ರ ಬಗ್ಗೆ ಮಾತಾಡೋಣ ಮೇಡಮ್. ಜಸ್ಟ್ ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಸಿಎಂ ಇವತ್ತು ಬಂದು ತಮ್ಮ ಚೇರ್ ನಲ್ಲಿ ಆಸೀನರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಶಾಸಕರುಗಳು, ಸಚಿವರುಗಳು ಅವ್ರ ಬಳಿ ಬಂದು ಕೆಲ ವಿಚಾರಗಳನ್ನ ಅಲ್ಲಿ ಬಹಳ ಗಹನವಾದಂತಹ ಚರ್ಚೆ ನಡೀತಾ ಇದೆ. ಇದು ಒಂದು. ಎರಡನೇದಾಗಿ ಅವರಿಗೆ ಕಂಗ್ರಾಚುಲೇಟ್ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಆರೋಗ್ಯ ವಿಚಾರ. ಅವರ ಮುಖ್ಯಮಂತ್ರಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಒಂದ್ ನಿಮಿಷ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್